ಸಮರ್ಪಕವಾಗಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟು ಬೀದಿ ಜಗಳ ತೆಗೆದ ಮಾಡಿ ಹೊಂಟ್ರೆ ಇವು ತೊಂದರೆ ಆಗ್ತಾ ಉಳಿದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಹಿಡ್ಕಲ್ ಡ್ಯಾಮದ ನೀರು ಈ ಒಂದು ಕದ್ದು ಮುಚ್ಚಿ ಒಯ್ಯುವ ಅವಶ್ಯಕತೆ ಇತ್ತು ಅನ್ನೋ ಒಂದು ಪ್ರಶ್ನೆ ಹಂಗೆ ಉಳಿದ್ಬಿಡ್ತದೆ ಇಲ್ಲ. ಅದಕ್ಕೇನೋ ಇವತ್ತು ಉತ್ತರ ಹೇಳ್ತಾ ಇದ್ದಾರೆ, ಇಲ್ಲ ಹಂಗಾಯಿತು, ನೀರು ಸಿಕ್ಕಿರಲಿಲ್ಲ ಮುಂದಿನವರಿಗೆ, ಕಡಿಮೆ ಆಗೈತೆ ಅಲ್ಲಿ ಮಲಪ್ರಭಾದಾಗ, ಏನೂ ಕಾರಣ ಹೇಳ್ಬೋದು. ಆದರೆ ಅದು ಸಮರ್ಪಕವಾಗಿ ಆಗುವುದಿಲ್ಲ ಅನ್ನೋದಷ್ಟು ಸತ್ಯದ. ಏನೂ ಆಗಲಿ, ಇವರು ಮಾತ್ರ ರೈತ ಸಂಘಟನೆಯವರು ಇನ್ನುಳಿದವರು ಕುಡ್ಕೊಂಡು ಈ ಘಟಪ್ರಭಾ ನದಿಯ ಏನಪ್ಪ ಅಂತಂದ್ರೆ ನೀರನ್ನು ಈ ಹುಬ್ಬಳ್ಳಿ ಧಾರವಾಡಕ್ಕೆ ಬಿಡ್ಕೊಡೋದು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ ಮೋಸ್ಟ್ ಪ್ರಾಬಬ್ಲಿ ನಿಲ್ಲಬಹುದು ಅಂತೇಳಿ. ಆದರೂ ಈ ಒಂದು ಕನ್ನಡ ಹೋರಾಟಗಾರ ಆಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಬೆಳಗಾವಿ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಾ ಇದ್ದಾರೆ. ಅದೇ ಕಾಲ ಧಾರವಾಡದಲ್ಲೂ ನಿಧಾನಕ್ಕೆ ಧ್ವನಿ ಹೇಳ್ತಾ ಇದೆ, ಇಲ್ಲಪ್ಪ ಅದಕ್ಕೆ ಕಳಿಸಿ ನೀರು ಬಿಡ್ರಿ ಅನ್ನುವಂಥದ್ದು. ಇದರಿಂದಾಗಿ ಎರಡು ಜಿಲ್ಲೆಗಳ ಮಧ್ಯೆ ತಿಕ್ಕಾಟ ಆಗೋದ್ರಿಂದಲೂ ಇದು ಸರಳವಾಗಿ ಬಗೆಹರಿಸೋದು ಭಾಳ ಯೋಗ್ಯ. ಯಾಕಪ್ಪ ಅಂದ್ರೆ ನೀರು ಎಲ್ಲರಿಗೂ ಅನಿವಾರ್ಯ ಇದೆ. ಆದರೆ ನೀರು ಅನಿವಾರ್ಯ ಇದೆ ಅಂತ ತಿಳ್ಕೊಂಡು ನಾವು ಬಳಕೆಗೆ ಒಟ್ಟೆ ಬಳಸಬಾರ್ದು ಅನ್ನೋದು ತಪ್ಪು ಆಗ್ತದೆ. ಏನೂ ಆಗಲಿ, ಈ ಜಲಾಶಯ ನೀರನ್ನು ನಾವು ಬಿಡುಗಡೆ ಮಾಡಿರಿ ಅನ್ನುವಂಥ ಹುಬ್ಬಳ್ಳಿ ಧಾರವಾಡ ಜನರ ಬೇಡಿಕೆಯನ್ನು ಒಂದು ಮಾನವೀಯ ದೃಷ್ಟಿಯಿಂದ ನೋಡಬೇಕಾಗಿದೆ. ಅದನ್ನು ನೋಡಿ ನಾವು ಉಳಿಬೇಕು, ಅವರು ಬದುಕಬೇಕು ಅನ್ನೋದು ನಿರ್ಧಾರಕ್ಕೆ ಬರೋದು ಉತ್ತಮ ಅಂತ ಹೇಳ್ದೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡ್ರೆ ವಂದನೆಗಳು.